Uh, your your class is going to be recorded, and I would like to begin the class with the introduction on Alfred Lord Tennyson. You have been allotted 2 poems and 3 essays. ನಿಮಗೆ 2 poem ಮತ್ತು 3 ಎಸ್ಸೆಗಳನ್ನ ಈ ಸಾರಿ ಅಲಾಟ್ ಮಾಡಲಾಗಿದೆ ಜನರಲ್ ಕ್ಲಾಸ್ಗೆ. And in that, this is one of the poem. This is one of the poem which talks about Alfred Lord Tennyson's poem. Alfred Lord Tennyson, he was a Victorian poet. Look at the brief history on Alfred Lord Tennyson. Okay, he was born on 1809. He was born on 1809 and died on 1892. Alfred Lord Tennyson was born on August 6th, 1809 in Lincolnshire, the 4th of 12 children. He was the 4th of 12 children. He was the he was the fourth son of his parents. Okay. ಡೆತ್ ಆಫ್ ಹಿಸ್ ಫ್ರೆಂಡ್ ಆರ್ಥರ್ ಹಾಲಮ್ ಈ ಒಂದು ಪೋಯಮ್ ಅನ್ನ ಬರೆಯೋದಕ್ಕೆ ಕಾರಣ ಇದೆ, ನಾನು ಹೇಳ್ತೀನಿ ಆ ನಂತರ. ಇಲ್ಲಿ ಇವನ್ಗೊಬ್ಬ ಫ್ರೆಂಡ್ ಇರ್ತಾನೆ, ಆರ್ಥರ್ ಹಾಲಮ್ ಅಂತ. ಇನ್ 1833 ಅವನು ಈ ವಾಸ್ ಡೈಡ್ ಇನ್ 1833. ಶಾಕ್ ಟೆನಿಸನ್ ಪ್ರಫೌಂಡ್ಲಿ. ತನ್ನ ಫ್ರೆಂಡ್ ಸತ್ತಿದ್ದು ಇವನ್ಗೆ ತುಂಬಾ ಶಾಕ್ ಆಗುತ್ತೆ, ತುಂಬಾ ಆಳವಾಗಿ, ತುಂಬಾ ದೀರ್ಘವಾಗಿ ಅವನಿಗೊಂದು ಶಾಕ್ ಆಗುತ್ತೆ. ಆಗ ಅಂಡ್ ಇಸ್ ಗ್ರೀಫ್ ಲೆಡ್ ಟು ಮೋಸ್ಟ್ ಆಫ್ ಹಿಸ್ ಬೆಸ್ಟ್ ಪೋಯಟ್ರಿ. ಯಾವಾಗ ಅವನ ಫ್ರೆಂಡ್ ಸತ್ತ, ಇವನ್ಗೆ ಅವನ ಹಲವಾರು ಬೆಸ್ಟ್ ಪೋಯಟ್ರಿಗಳನ್ನ ಬರೆಯೋದಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಯಾವಾಗ ದುಃಖ ಆಗುತ್ತೆ ಇವನ್ಗೆ, ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ಗೆ, ಅವನು ತನ್ನ ಹೆಚ್ಚು ಕವಿತೆಗಳನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಆ ಒಂದು ದುಃಖದಲ್ಲಿ, ಅದರಲ್ಲಿ ಇನ್ಕ್ಲೂಡಿಂಗ್ ಇನ್ ಮೆಮೋರಿಯಂ ಅನ್ನೋ ಒಂದು ಗ್ರಂಥ, ದ ಪಾಸಿಂಗ್ ಆಫ್ ಆರ್ಥರ್ ಅನ್ನೋ ಒಂದು ಗ್ರಂಥ, ಅಂಡ್ ಯುಲಿಸಿಸ್ ಇಸ್ ದ ಗ್ರೇಟೆಸ್ಟ್ ರೈಟಿಂಗ್. ಓಕೆ, ಸೊ ಅದು ಒಂದು ಗ್ರಂಥ. ಓಕೆ, ದೆನ್ ಅಂಡ್ ಟಿಥೋನಸ್ ಅನ್ನೋ ಒಂದು ಗ್ರಂಥವನ್ನು ಸಹ ಬರೀತಾನೆ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್. ಇನ್ 1850 ವಾಸ್ ಅಪಾಯಿಂಟೆಡ್ ಆಸ್ ಪೊಯೆಟ್ ಲಾರೆಟ್. ಸೊ 1850ರಲ್ಲಿ ಪೊಯೆಟ್ ಲಾರೆಟ್ ಆಗಿ ಅವನು ಸೆಲೆಕ್ಟ್ ಆಗ್ತಾನೆ. ಓಕೆ, ಸೊ ಈ ಶಾರ್ಟ್ ಪೋಯಮ್ಸ್ ಇನ್ಕ್ಲೂಡ್, ಅವರ ಇನ್ನೂ ಹಲವಾರು ಶಾರ್ಟ್ ಪೋಯಮ್ಸ್ ಅಂತಂದ್ರೆ ಶಾರ್ಟ್ ಲಿರಿಕ್ಸ್, ಚಿಕ್ಕ ಚಿಕ್ಕ ಭಾವಗೀತೆಗಳು, ಸಚ್ ಆಸ್ ಬ್ರೇಕ್ 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 ಬ್ರೇಕ್, ಹೀಗೆ ನಿಮ್ಗೆ ಇಟ್ಟಿದ್ದಾರೆ ಪೋಯಮು, ಆ ಒಂದು ಪೋಯಮು. ಅಂಡ್ ದ ಚಾರ್ಜ್ ಆಫ್ ದ ಲೈಟ್ ಬ್ರಿಗೇಡ್ ಅನ್ನೋದು ಇನ್ನೊಂದು ಪೋಯಮು. ಟಿಯರ್ಸ್ ಐಡಲ್ ಟಿಯರ್ಸ್ ಅನ್ನೋ ಒಂದು ಪೋಯಮು. ಅಂಡ್ ಕ್ರಾಸಿಂಗ್ ದ ಬಾರ್, ಇಷ್ಟು ಪೋಯಮ್ಗಳು ಶಾರ್ಟ್ ಪೋಯಮ್ಸ್. ಈ ಪೋಯಮ್ಗಳನ್ನು ಸಹ ಅವರು ಬರೀತಾರೆ. ಅಮಾಂಗ್ ಹಿಸ್ ಬೆಸ್ಟ್ ಪೋಯಮ್ಸ್ ಆರ್ ದ ಲೋಟೋಸಿಟಸ್, ದ ಲೇಡಿ ಶಾರ್ಲೆಟ್ ಅಂಡ್ ಐಡಲ್ಸ್ ಆಫ್ ದ okay, we go to the next slide, that is this poem. Okay, just on your audios and mute your on your videos and mute your audios, otherwise you will be not in the control. Okay, break break break, what is the meaning of break break break? Actually he has written this poem in a pathetic mood. ನಿಮ್ಗಾಗ್ಲೇ ಹೇಳಿದೀನಿ, ಆರ್ಥರ್ ಆಲಮ್ ಅನ್ನುವಂತ ಒಬ್ಬ ರಾಜನನ್ನ, ಒಬ್ಬ ಫ್ರೆಂಡ್ ಅನ್ನ ಕಳ್ಕೊಂಡಂತಹ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ತಾನು ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾಗ, when he was sad, he wrote many poems, ಹಲವಾರು ಪೋಯಮ್ಗಳನ್ನ ಬರೆದಿದ್ದಾರೆ. ಅದರಲ್ಲಿ ಬ್ರೇಕ್ 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 ಅನ್ನೋ ಒಂದು ಪೋಯಮ್. ಬ್ರೇಕ್ ಬ್ರೇಕ್ ಬ್ರೇಕ್, ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ರೇಕ್ ಬ್ರೇಕ್ ಬ್ರೇಕ್? ಲುಕ್ ಅಟ್ ದ ಪಿಕ್ಚರ್, ಆನ್ಸರ್ ಮೀ ವಾಟ್ ಯು ಕ್ಯಾನ್ ಫೀಲ್ ವೆನ್ ಯು ಲುಕ್ ಅಟ್ ದಟ್ ಪಿಕ್ಚರ್ ಇನ್ ದ ಸ್ಲೈಡ್ ಅಲ್ಲಿ ಇರುವಂತಹ ಪಿಕ್ಚರ್ ಅನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? Yes, what do you feel when you look at the picture? Yes, yes. Tell me, what do you feel when you look at the picture? There is a picture above in the background of the lines. A line na background alli ಒಂದು picture ಇದೆ. What is the picture says? What does it say? Yes, any one of you can answer. Yes.
ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಟೆಲ್ಲಿಂಗ್? ಪಿಕ್ಚರ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಆರ್ ಯು ಗೆಟಿಂಗ್ ದ ಸ್ಲೈಡ್ ಹಿಯರ್? Yes, sir. What do you feel when you see the picture? When you look at the picture, what do you get the idea regarding this poem? This poem is a 14 lines poem, or 16 lines poem, which talks about the sad delusion of poet. Poet ಒಬ್ಬ ತನ್ನ ಫ್ರೆಂಡ್ ಅನ್ನ ಕಳ್ಕೊಂಡು ಬರೆದಿರುವಂತಹ ಒಂದು ಪೊಯಮ್ ಇದು. ಆ ಒಂದು ಪೊಯಮ್ ನಲ್ಲಿ ದೇರ್ ಆರ್ ಮೆನಿ ಪಿಕ್ಚರೈಸೇಷನ್, ಹಲವಾರು ಪಿಕ್ಚರೈಸೇಷನ್ ಅನ್ನ ನಾವು ಕಾಣ್ತೀವಿ, ಚಿತ್ರಣಗಳನ್ನ. ಅದರಲ್ಲಿ ಇದು ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಕಾಣ್ತಾ ಇದೆ? ವಾಟ್ ಯು ಸಿ ಇನ್ ಬ್ಯಾಕ್ ಗ್ರೌಂಡ್? ಪ್ರಶಾಂತವಾದಂತಹ ಸಮುದ್ರ. Yes. Sea. ಮೇಘನಾ, what do you feel? Sir, sea ಕಾಣಿಸ್ತಾ ಇದೆ, ಸಮುದ್ರ. ಸಮುದ್ರದ ಅಲೆಗಳು ಉಕ್ಕಿ ಹರಿತಾ ಇದೆ, ಹೌದಲ್ಲ? ಸಮುದ್ರದ ಅಲೆಗಳು ಬಂದು ಅಷ್ಟೇ ಕಾಣಿಸ್ತಾ ಇದೆಯಾ? ಅದ್ರ ಪಕ್ಕ ಏನು ಕಾಣಿಸ್ತಾ ಇಲ್ವಾ? ಸಮುದ್ರದ ಅಲೆಗಳು ಅಷ್ಟೇ ಕಾಣಿಸ್ತಾ ಇದೆಯಾ? ಎಸ್ ಪ್ರಜ್ವಲ್, ಯಾರು ಹೇಳ್ತಾ ಇರೋದು? ಬೆಟ್ಟ ಕಾಣಿಸ್ತಾ, ಕಲ್ಲಿಗೆ ಹೊಡಿತಾ ಇದ್ದಾವೆ. ಕಲ್ಲಿಗೆ ಹೊಡಿತಾ ಇದ್ದಾವೆ ಜೋರಾಗಿ. ಆ ಕಲ್ಲುಗಳು ಆ ಒಂದು ಹೊಡೆತಕ್ಕೆ ಸಿಕ್ಕು ಆ ಅಲೆಗಳ ಒಂದು ಬಂದು ಅಲೆಗಳು ಏನ್ ಮಾಡ್ತಾ ಇದೆ, ಕಲ್ಲುಗಳು ಏನ್ ಮಾಡ್ತಾ ಇದೆ ಅಲೆಗಳನ್ನ ಅಂದ್ರೆ ನಿಲ್ಲಿಸ್ತಾ ಇದೆ. ಸೊ ಬ್ರೇಕ್ ಬ್ರೇಕ್ ಬ್ರೇಕ್. ವಾಟ್ ಈಸ್ ಬ್ರೇಕಿಂಗ್ ದೇರ್ ಅಂದ್ರೆ ಅಲೆಗಳ ಫೋರ್ಸ್ ಬ್ರೇಕ್ ಆಗ್ತಾ ಇದೆ. ಅಲ್ಲಿ ಅಲೆಗಳ ಫೋರ್ಸ್ ಬ್ರೇಕ್ ಆಗ್ಲಿ ಅಂತ ಅದು ಹಾಕಿರೋದು. ಓಕೆ, ಬ್ರೇಕ್ ಬ್ರೇಕ್ ಬ್ರೇಕ್. ಒಂದು ಅಲೆಯ ಒಂದು ಸಮುದ್ರದ ತೀರದಲ್ಲಿ ಕೂತ್ಕೊಂಡಿರುವಂತಹ ಪೊಯೆಟ್ ಈ ಒಂದು ಸಮುದ್ರವನ್ನ ನೋಡ್ಕೊಂಡು ಬರ್ದಿರುವಂತ ಪೊಯಮ್. ವೆನ್ ಯು ಆರ್ ಸಿಟಿಂಗ್ ಅಟ್ ದ ಬೇ, at the bay of the ocean sea, he was writing the poem. ಆ ರೈಟಿಂಗ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವನ ಮನಸ್ಥಿತಿ ಹೇಗಿತ್ತು ಅಂದ್ರೆ, he was very frustrated, he was very much disappointed because his friend was died. ಅವನ ಸ್ನೇಹಿತ ಸತ್ತು ಹೋಗಿದ್ದ. ಆ ಕಾರಣಕ್ಕೋಸ್ಕರ ಬರ್ದಿರುವಂತ ಪೊಯಮ್. ಅಂತಹ ಮನಸ್ಥಿತಿಯಲ್ಲಿ ಕೂತ್ಕೊಂಡಿರೋ ಪೊಯೆಟ್ ಸಮುದ್ರದ ಪಕ್ಕ, ವೆನ್ he was looking at the waves, ಆ ಅಲೆಗಳನ್ನ ನೋಡ್ತಾ ಇದ್ದಾರೆ. ಅಲೆಗಳು ಬಂದು they are dashing towards the stones, they were dashing towards the rocks. ಆಗ ಬರ್ದಿರುವಂತ ಪೊಯಮ್ ಇದು. ಓಕೆ, look at the poem once again. Break 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 on thy cold grey stones. ದೈ ಅಂದ್ರೆ ಬರ್ಕೋಬೇಕು, ಪೆನ್ನು ಪೇಪರ್ ಇಟ್ಕೊಂಡು. ದೈ ಅಂದ್ರೆ ಯುವರ್ ಅಂತ. ನಿನ್ನ ಅಂತ ಯಾರಿಗೆ ಹೇಳಿದ್ದಾನೆ ಇಲ್ಲಿ? ನಿನ್ನ ಕೋಲ್ಡ್ ತಂಪಾದ ತಣ್ಣನೆಯ, ಗ್ರೇ ಬೂದಿ ಬಣ್ಣದ ಕಲ್ಲುಗಳು, ನಿನ್ನ ತಂಪಾದ ಬೂದಿ ಬಣ್ಣದ ಕಲ್ಲುಗಳ ಮೇಲೆ ಅಲೆಗಳು ಬಂದು ಹೊಡಿತಾ ಇದೆ ಅಂದ್ರೆ, ನಿನ್ನ ಅಂದ್ರೆ ಯಾರು? ದೈ, THY ದೈ ಅಂದ್ರೆ ಯು ಅಂತ. ನಿನ್ನ ಅಂತ ಯಾರಿಗೆ ಹೇಳಿದ್ದಾರೆ ಹಾಗಾದ್ರೆ? ರಾಕ್ಸ್. ನಾಟ್ ರಾಕ್ಸ್, ಬಂಡೆಗಳು ಅಲ್ಲ. ನಿನ್ನ ಬಂಡೆಗಳು ಅಂತ ಹೇಳಿದಾನೆ. ಹಾಗಾದ್ರೆ ನಿನ್ನ ಬಂಡೆಗಳು ಅಂದ್ರೆ ಯಾರ ಬಂಡೆಗಳು? ನಿನ್ನ ತಂಪಾದ ಬೂದಿ ಬಣ್ಣದ ಬಂಡೆಗಳು ಅಂದ್ರೆ ಯಾರು? ನಿನ್ನ ಅಂದ್ರೆ ಅಲೆಗಳು. ಅಲೆಗಳು ಅಂದ್ರೆ ಯಾವ್ದಕ್ ಸೇರಿದ ಅಲೆ? ಸಮುದ್ರ. ಗುಡ್. ಸಿ. ಎಸ್, ಸಿಗೆ ಹೇಳ್ತಾ ಇರೋದು. ನೋಡಿ ಹೇಳ್ತಾನೆ ನೆಕ್ಸ್ಟ್, ಆನ್ ಯುವರ್ ಕೋಲ್ಡ್ ಗ್ರೇ ಸ್ಟೋನ್ಸ್ ಓ ಸಿ. ಸಿಗೆ ಹೇಳ್ತಾ ಇದ್ದೇನೆ, ಓ ಸಿ, ಓ ಸಮುದ್ರವೇ. ಅಂಡ್ ಐ ವುಡ್ ದಟ್ ಮೈ ಟಂಗ್ ಕುಡ್ ಅಟರ್. ಯಾವಾಗ ಬಂದು ಅಲೆಗಳು ಅಲ್ಲಿಗೆ ಹೊಡಿತು, ಆಗ ನನ್ನ ನಾಲಿಗೆ, ಟಂಗ್, ಕುಡ್ ಅಟರ್ ಹೇಳುತ್ತದೆ. ಅಟ್ಟರ್ ಅಂದ್ರೆ ಹೇಳುವುದು. ಕುಡ್ ಅಟರ್ ನನ್ನ ನಾಲಿಗೆ ಹೇಳುತ್ತದೆ ಅಂದ್ರೆ ನನ್ನ ಮಾತು ಹೇಳುತ್ತದೆ, ನಾನು ಮಾತಾಡ್ತೀನಿ ಏನಂತ. ದ ಥಾಟ್ಸ್ ದಟ್ ಅರೈಸ್ ಇನ್ ಮೀ. ಯಾವಾಗ ಅಲೆಗಳು ಬಂದು ಬಂಡೆಗೆ ಹೊಡಿತು, ಆಗ ನನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಎದ್ದೇಳುತ್ತವೆ. ಥಾಟ್ಸ್, ಆಲೋಚನೆಗಳು. ಅರೈಸ್, ಏಳು, ಎದ್ದೇಳು. ಓಕೆ, ನನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಹೇಳುತ್ತವೆ. ಯಾವಾಗ ಹೇಳೋದು? ಯಾವಾಗ ನನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಎದ್ದೇಳೋದು? ಎಸ್ ಎಸ್, ಆನ್ಸರ್ ಮೀ ಬೇಗ. ಅಲೆ ಬಂದು ಬಂಡೆಗೆ ಅಲ್ವಾ? ಓಕೆ, ಗುಡ್. ಅಂಡ್ ದೆನ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡಿ, ನೆಕ್ಸ್ಟ್ ಸ್ಟ್ಯಾನ್ಸಾ, ಎರಡನೇ ಸ್ಟ್ಯಾನ್ಸಾ, 4ನೇ ಸ್ಟ್ಯಾನ್ಸಾ ಇರೋದು ಪೊಯಮ್. ಓಕೆ, ಓ ವೆಲ್ ಫಾರ್ ದ ಫಿಶರ್ಮೆನ್ಸ್ ಬಾಯ್. ಅಲ್ಲಿ ಆ ಸಮುದ್ರದ ಪಕ್ಕ ತೀರದಲ್ಲಿ ಬೇ ಅಂತ ಕರಿತೀವಿ. ಬೇ ಅಂದ್ರೆ
ತೀರ ಪ್ರದೇಶ. ಈ ಸ್ಟ್ಯಾನ್ಸದಲ್ಲಿ ಬರುತ್ತೆ ಬೇ ಅಂದ್ರೆ. ಆ ತೀರ ಪ್ರದೇಶದಲ್ಲಿ ಯಾರೋ ಒಬ್ಬ ಆಟ ಆಡ್ತಾ ಇದ್ದಾನೆ. ಓ ವೆಲ್ ಫಾರ್ ದ ಫಿಶರ್ಮೆನ್ಸ್ ಬಾಯ್. ಯಾರೋನು? ಫಿಶರ್ಮೆನ್ಸ್ ಬಾಯ್ ಅಂದ್ರೆ ಮೀನ್ ಹಿಡಿಯೋ ಹುಡುಗ. ಮೀನುಗಾರರ ಮಗ. ಯಾರೋನು? ಮೀನುಗಾರರ ಮಗ. ಓಕೆ, ಮೀನು ಹಿಡಿಯುವವರ ಮಗ. ಎಸ್ ಎಸ್, ದಟ್ ಈ ಶೌಟ್ಸ್ ವಿತ್ ಹಿಸ್ ಸಿಸ್ಟರ್ಸ್ ಅಟ್ ಪ್ಲೇ. ತಾನು ಒಬ್ಬನೇ ಆಡ್ತಾ ಇಲ್ಲ, ಕೂಗ್ತಾ ಇದ್ದಾನೆ. ಯಾರ ಜೊತೆ ಕೂಗ್ತಾ ಇದ್ದಾನೆ? ಅವನ ಸಹೋದರಿಯ ಜೊತೆ ಕೂಗ್ತಾ ಇದ್ದಾನೆ, ಅಕ್ಕ ಅಥವಾ ತಂಗಿಯ ಜೊತೆ ಆಡ್ಕೊಂಡು ಕೂಗ್ತಾ ಇದ್ದಾನೆ. ನೋಡು, ಅವ್ರು ಅಷ್ಟ್ ಚೆನ್ನಾಗಿದ್ದಾನೆ. ಆದ್ರೆ ಇಲ್ಲಿ ಪೊಯೆಟ್ ಮೈಂಡ್ ಹೇಗಿದೆ? ಪೊಯೆಟ್ ಹೇಳ್ತಾ ಇರೋದು ನೋಡಿ, ಓ ವೆಲ್ ಫಾರ್ ದ ಫಿಶರ್ಮೆನ್ಸ್ ಬಾಯ್ ದಟ್ ಈ ಶೌಟ್ಸ್ ವಿತ್ his sisters at play. Okay, so ಯಾರು ಮ್ಯೂಟ್ ಮಾಡ್ಕೊಂಡಿಲ್ಲ? Okay, somebody has unmuted your audio. Please mute your audio. Okay, go well for the sailor lad. ನೋಡಿ, ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ಫಿಶರ್ಮೆನ್ಸ್ ಬಾಯ್ ಅಂತ ಹೇಳ್ತಿದ್ದಾನೆ. ಎರಡನೇದಾಗಿ ಓಕೆ, ಓ ವೆಲ್ ಫಾರ್ ದ ಸೈಲರ್ ಲ್ಯಾಡ್. ಸೈಲರ್ ಲ್ಯಾಡ್ ಅಂತಂದ್ರೆ ಸೈಲರ್ ಲ್ಯಾಡ್ ಮೀನ್ಸ್, ಸೈಲರ್ ಅಂತಂದ್ರೆ ನಾವಿಕ. ನಾವಿಕ ಒಬ್ಬ ಯುವಕ. ಲ್ಯಾಡ್ ಅಂದ್ರೆ ಯುವಕ. ಯುವಕ ಇದನ್ನಲ್ಲ, ಏನ್ ಮಾಡ್ತಾ ಇದ್ದಾನೆ? ದಟ್ ಈಸ್ ಸಿಂಗ್ಸ್ ಇನ್ ಇಸ್ ಬೋಟ್ ಆನ್ ದ ಬೇ. ತಾನು ಹಾಡನ್ನ ಆಡ್ತಾ ಇದ್ದಾನೆ. ಆ ತೀರ ಪ್ರದೇಶದಲ್ಲಿ ಅವನ ಬೋಟ್ ನಲ್ಲಿ ಕುತ್ಕೊಂಡು ಆ ಬೋಟ್ ಅನ್ನ ಸೈಲ್ ಮಾಡ್ತಾ ಹಾಡನ್ನ ಆಡ್ತಾ ಇದ್ದಾನೆ. ನೋಡಿ, ಎರಡು ಚಿತ್ರಣಗಳನ್ನ ಹೇಳ್ತಾನೆ. ಒಂದು, ಫಿಶರ್ಮೆನ್ಸ್ ಬಾಯ್ ಇಸ್ ಪ್ಲೇಯಿಂಗ್ ವಿತ್ ಹಿಸ್ ಸಿಸ್ಟರ್ ಅಂಡ್ ಈ ಇಸ್ ಶೌಟಿಂಗ್. one picture. Another picture, the sailor lad is singing a song in his boat on the bay. That is two pictures he has brought. Got it? ಎರಡೇ ಸ್ಟ್ಯಾನ್ಸ್ ಅರ್ಥ ಆಯ್ತಲ್ಲ? ಈ ಎರಡು ಪಿಕ್ಚರ್ಸ್ ಅವನ ಮುಂದೆ, ಕಣ್ಣ ಮುಂದೆ ನಡೀತಾ ಇದೆ. when you are sitting at the bay. bay ಅಂದ್ರೆ ತೀರ ಪ್ರದೇಶ. Look at that. Okay, have we got the second stanza? Second stanza ಅರ್ಥ ಆಯ್ತಾ? Yes, sir. Okay, third stanza. We go to the third stanza. In the third stanza, and the stately ships go on. ಹಲವಾರು ದೇಶಗಳಿಗೆ ಸೇರಿದಂತಹ ಶಿಪ್ಸ್ ಗಳು ಹೋಗ್ತಾ ಇದೆ ಅಂದ್ರೆ ಅವುಗಳಿಗೆ ಯಾವುದರ ಪರಿವೇ ಇಲ್ಲ. ದೇ ಆರ್ ಗೋಯಿಂಗ್ ಟು ದೇರ್ ಹ್ಯಾವೆನ್ ಅಂಡರ್ ದ ಹಿಲ್. ಎಲ್ಲಿಗೆ ಹೋಗ್ತಾ ಇದೆ? ಆ ಬೆಟ್ಟದ ಕೆಳಗಡೆ ಇರುವಂತಹ ಅವರು ಆ ಶಿಪ್ ಗಳು ತಲುಪಬೇಕಾದ ಸ್ಥಳ ಹ್ಯಾವನ್ ಅಂತಂದ್ರೆ ಹೆವೆನ್ ಅಲ್ಲ, ಹ್ಯಾವನ್ ಅಂಡರ್. ಹ್ಯಾವನ್ ಅಂದ್ರೆ ಅವು ಎಲ್ಲಿಗೆ ಹೊಂದಬೇಕೋ, ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ತಾ ಇದಾವೆ ಆ ಶಿಪ್ಸ್ ಗಳು. ನೋಡಿ, ಮೂರನೇ ಪಿಕ್ಚರ್ ಇದು. ಮೊದಲನೇ ಪಿಕ್ಚರು, ಫಿಶರ್ಮೆನ್ಸ್ ಬಾಯ್ ಇಸ್ ಪ್ಲೇಯಿಂಗ್ ವಿತ್ ಹಿಸ್ ಸಿಸ್ಟರ್. ಸೆಕೆಂಡ್ ಪಿಕ್ಚರ್, ದಟ್ ಈಸ್ ವಾಟ್ ಈಸ್ ದಟ್? ದ ಸೈಲರ್ ಲ್ಯಾಡ್ ಇಸ್ singing a song in his boat. And the third picture, the stately ships go on to their haven under the hill. ಅವು ತಮ್ಮ ಪ್ಲೇಸ್ ಗೆ ತಾವು ಹೋಗ್ತಾ ಇದಾವೆ ಶಿಪ್ಸ್. ಅಂಡ್ ಬಟ್ ಹೋ ಫಾರ್ ದ ಟಚ್ ಆಫ್ ವ್ಯಾನಿಶ್ಡ್ ಹ್ಯಾಂಡ್. ಆದರೆ ನೋಡಿ, ನಾಲ್ಕನೇ ಪಿಕ್ಚರ್ ಏನ್ ಹೇಳ್ತಾನೆ? ನನ್ನನ್ನು ಮುಟ್ಟಿದಂತಹ ಕೈ. ಯಾರು ಇವನನ್ನು ಮುಟ್ಟಿದಂತಹ ಕೈ? ಯಾರನ್ನ ಜ್ಞಾಪಿಸ್ಕೋತಾ ಇದ್ದಾನೆ? ಫ್ರೆಂಡ್. ವೆರಿ ಗುಡ್. ಆರ್ಥರ್ ಆಲಮ್ ಅನ್ನೋ ಫ್ರೆಂಡ್. ಆರ್ಥರ್ ಆಲಮ್ ಅನ್ನೋ ಫ್ರೆಂಡ್ ಅನ್ನ ಜ್ಞಾಪಿಸ್ಕೊಳ್ತಾ ಇದ್ದಾನೆ. ಅದು ಎಂಥ ಸ್ಪರ್ಶ ಅಂದ್ರೆ, ಟಚ್ ಸ್ಪರ್ಶ. ಎಂತಹ ಸ್ಪರ್ಶ ಅಂದ್ರೆ ವ್ಯಾನಿಶ್ಡ್ ಹ್ಯಾಂಡ್ ಅಂದ್ರೆ ಕಣ್ಮರೆಯಾದ ಕೈ. ವ್ಯಾನಿಶ್ ಅಂತಂದ್ರೆ ಕಣ್ಮರೆ, ಡಿಸಪಿಯರ್ ಅಂತ ಅರ್ಥ. ವ್ಯಾನಿಶ್ ಅಂದ್ರೆ ಕಣ್ಮರೆ, ಡಿಸಪಿಯರ್ ಆದಂತ ಕೈಯನ್ನ ಜ್ಞಾಪಿಸ್ಕೊಳ್ತಾ ಇದ್ದಾನೆ. ಅಂಡ್ ದ ಸೌಂಡ್ ಆಫ್ ಎ ವಾಯ್ಸ್ ದಟ್ ಈಸ್ ಸ್ಟಿಲ್. ಆದರೆ ಆ ಧ್ವನಿಯ ಶಬ್ದ ಇನ್ನೂ ನನ್ನಲ್ಲಿ ಉಳ್ಕೊಂಡಿದೆ. ನೋಡಿ, ಆ ವಿಡಿಯೋಸ್ ಎಲ್ಲ ಆನ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ನಾನು. ವಿಡಿಯೋಸ್ ಆನ್ ಮಾಡ್ಕೊಳ್ಳಿ, ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ. ಅಂಡ್ ದ ಸೌಂಡ್ ಆಫ್ ಎ ವಾಯ್ಸ್ ದಟ್ ಈಸ್ ಸ್ಟಿಲ್. ಆದರೆ ಆ ನನ್ನ ಫ್ರೆಂಡ್ ನ ವಾಯ್ಸ್ ಇದೆಯಲ್ಲ, ವಾಯ್ಸ್ ನ ಶಬ್ದ ಇನ್ನೂ ನನ್ನಲ್ಲಿ ಹಾಗೆ ಉಳ್ಕೊಂಡಿದೆ. ಲುಕ್ ಅಟ್ ದಟ್. ಅವನನ್ನ ನೆನಪಿಸ್ಕೊಳ್ತಾ ಇದ್ದಾನೆ ಇಲ್ಲಿ. ಓಕೆ, ದೆನ್ ಗೋ ಟು ದ ಸಿಕ್ಸ್ತ್ ಸ್ಟ್ಯಾನ್ಸಾ.
fourth stanza, last stanza of the poem. Break, break, break. ಇಲ್ಲಿಗೆ ಬ್ರೇಕ್ ಆಗುತ್ತೆ ನನ್ನ ಫೀಲಿಂಗ್ಸ್. ಅಟ್ ದ ಫೂಟ್ ಆಫ್ ದೈ ಕ್ರ್ಯಾಕ್ಸ್. ಎಲ್ಲಿಗೆ ಬ್ರೇಕ್ ಆಗುತ್ತೆ ಅಲೆಗಳು ಹೇಳ್ತೀರಾ? ಅಲೆಗಳು ಬಂದು ಬ್ರೇಕ್ ಆಗ್ತಿರೋದು ಎಲ್ಲಿಗೆ? ನಾನು ಆಗ್ಲೇ ಹೇಳಿದೆ ಅಗೈನ್. ವೇರ್ ದೇ ಆರ್ ಬ್ರೇಕಿಂಗ್, ವೇರ್ ದ ವೇವ್ಸ್ ಆರ್ ಬ್ರೇಕಿಂಗ್ ಅಂದ್ರೆ ಫೂಟ್ ಆಫ್ ದೈ ಕ್ರ್ಯಾಕ್ಸ್. ಆ ಕಗ್ಗಲ್ಲುಗಳಿದ್ವಲ್ಲ, ಬಂಡೆಗಳು. ಕ್ರ್ಯಾಕ್ಸ್ ಅಂದ್ರೆ ಕಗ್ಗಲ್ಲು, ಬಂಡೆ, ಕರಿಯ ಕಲ್ಲು, ಕಪ್ಪಾದ ದೊಡ್ಡ ಕಲ್ಲು. ಕ್ರ್ಯಾಕ್ಸ್ ಅಂದ್ರೆ ದೊಡ್ಡ ಕಲ್ಲುಗಳು. ಆ ಕಲ್ಲಿಗೆ ಬಂದು ಅಲೆ ಏನ್ ಮಾಡ್ತಾ ಇದೆ? ಬಂದು ಹೊಡಿತಾ ಇದೆ. ಅಲ್ಲಿಗೆ ಬ್ರೇಕ್ ಆಗ್ತಾ ಇದೆ. ಫೂಟ್ ಅಂತಂದ್ರೆ ತಳ, ನೆಲ. ಆ ನೆಲಕ್ಕೆ, ಆ ಬಂಡೆಯ ನೆಲಕ್ಕೆ ಬಂದು ಕಲ್ಲುಗಳು ಹೊಡಿತಾ ಇದೆ. ದೆನ್ ಓ ಸಿ ಬಟ್ ದ ಟೆಂಡರ್ ಗ್ರೇಸ್ ಆಫ್ ಎ ಡೇ. ಆದರೆ ಈ ದಿನದ ಆ ಒಂದು ಗ್ರೇಸ್ ಇದೆಯಲ್ಲ, ಈ ಒಂದು ಬಿಸಿಲಿದೆಯಲ್ಲ, ಅಂದ್ರೆ ಆಶೀರ್ವಾದ ಇಲ್ಲ, ಈ ದಿನದ ಬೆಳಕಿದೆಯಲ್ಲ, ದಟ್ ಈಸ್ ಡೆಡ್. ಇದು ಸತ್ತು ಹೋಗಿದೆ, ನನಗೆ ಸತ್ತು ಹೋಗಿದೆ. ಯಾಕಂದ್ರೆ ನನ್ನ ಮನಸ್ಥಿತಿ ಆಗಿದೆ. ವಿಲ್ ನೆವರ್ ಕಮ್ ಬ್ಯಾಕ್ ಟು ಮೀ. ಅದು ಮತ್ತೆ ವಾಪಸ್ ಬರೋಲ್ಲ. ಆ ಟೆಂಡರ್ನೆಸ್ ಹೊರಟೋಗಿದೆ, ಆ ಮೃದುತ್ವ ಹೊರಟೋಗಿದೆ, ಆ ರೀತಿಯ ಫೀಲಿಂಗ್ಸ್ ಹೊರಟೋಗಿದೆ. ನಾನು ಸತ್ತು ಹೋಗಿದ್ದೇನೆ. ಬಿಕಾಸ್ ಮೈ ಫ್ರೆಂಡ್ ವಾಸ್ ಡೈಡ್. ಐ ಆಮ್ ಗ್ರೇಟ್ಲಿ ಡಿಸಪಾಯಿಂಟೆಡ್ ಬಿಕಾಸ್ ಮೈ ಫ್ರೆಂಡ್ ವಾಸ್ ಡೈಡ್. ನೋಡಿ, ಟೋಟಲ್ ಮೀನಿಂಗ್ ಆಫ್ ದಿಸ್ ಪೋಯಮ್ ಇಸ್ ದಟ್ ನಮ್ಮ ಮನಸ್ಥಿತಿ ಹೇಗಿರುತ್ತೋ ನಮ್ಗೆ ಪರಿಸರ ಹಾಗೆ ಕಾಣುತ್ತೆ. ಆಕ್ಚುಲಿ ಪೊಯೆಟ್ ನ ಮುಂದೆ ಹಲವಾರು ಘಟನೆಗಳು ನಡೀತಾ ಇತ್ತು. ಹೇಳ್ತೀರಾ ಏನೇನ್ ಘಟನೆ ನಡೀತಾ ಇತ್ತು? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು. ಎಸ್, ನೋಡಿ, ಟೋಟಲ್ ಪೊಯಮ್ ಅನ್ನ ಒಂದೇ ಸ್ಲೈಡ್ ಅಲ್ಲಿ ಕೊಟ್ಟಿದ್ದಾರೆ. ಬ್ರೇಕ್ 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 ಆನ್ ಯುವರ್ ಕೋಲ್ಡ್ ಗ್ರೇ ಸ್ಟೋನ್ಸ್ ಓ ಸಿ ಅಂಡ್ ಐ ವುಡ್ ದಟ್ ಮೈ ಟಂಗ್ ಕುಡ್ utter and the thoughts that arise in me. Oh well for the fisherman's boy that he shouts with his sisters at play. Oh well for the sailor lad. Sailor ಅಂದ್ರೆ ನಾವಿಕ, lad ಅಂದ್ರೆ ಯುವಕ, ಅವನು ಯುವಕನಾಗಿದ್ದಾನೆ. That he sings in his boat on the bay. And the stately ships, ಆಯಾ ದೇಶಕ್ಕೆ ಸೇರಿದ ಶಿಪ್ಗಳು, go on to their haven under the hill. But oh for the touch of a varnished hand and the sound of a voice that is still. Break, break, break at the foot of thy cracks. Oh see, but the tender grace of a day that is dead will never come back to me. ನೋಡಿ, ಹೇಳ್ತಾನೆ, ವಾಪಸ್ ಬರೋಲ್ಲ. ಆ ದಿನ ವಾಪಸ್ ಬರೋಲ್ಲ. ನಾನು ನನ್ನ ಸ್ನೇಹಿತನೊಂದಿಗೆ ಇದ್ದಂತಹ ದಿನ, ಆ ಟಚ್ ವಾಪಸ್ ಬರೋಲ್ಲ. ನಾನು ಯಾವುದೇ ಸಿಚುವೇಶನ್. ಓಕೆ, ಕಮ್ ಟು ದ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಸ್ಟ್ಯಾನ್ಸಾ ವೈಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಎಗೈನ್ ಮತ್ತೆ ನೋಡ್ಕೊಳ್ಳಿ. ಬ್ರೇಕ್ 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 ಆನ್ ದೈ ಕೋಲ್ಡ್ ಗ್ರೇ ಸ್ಟೋನ್ಸ್ ಓ ಸಿ and I would that my tongue could utter the thoughts that arise in me. ಯಾರಾದ್ರೂ ಒಬ್ರು ಹೇಳಿ, ನಾನು ಹೇಳಿದ್ದನ್ನ ಕನ್ನಡದಲ್ಲಿ ಹೇಳಿ, ಕೆಳಗಡೆ ಇರೋದನ್ನ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಫಸ್ಟ್ ಸ್ಟ್ಯಾನ್ಸಾ. ಏನಿದೆ ಈ 4 ಲೈನ್ ಅಲ್ಲಿ? ಅನುಷಾ, can you explain? ಲಾವಣ್ಯ? Okay, let me explain. In the first stanza, the poet says that, ಮೊದಲನೇ ಸ್ಟ್ಯಾನ್ಸಾದಲ್ಲಿ poet ಹೇಳ್ತಾನೆ, the torment of his heart is tremendous. ಅವನ ಹೃದಯದ ಟಾರ್ಮೆಂಟ್ ಅಂದ್ರೆ ತುಂಬಾ ಒಂದು ರೀತಿಯಾದಂತಹ ಟಾರ್ಚರ್. ಈಸ್ ಟ್ರಮೆಂಡಸ್, ಅದ್ಭುತವಾಗಿದೆ. ಯಾಕೆ ಅಂದ್ರೆ ದೇರ್ ಇಸ್ ಎ ಸ್ಟ್ರಗಲ್ ಲೈಕ್ ದ ಸ್ಟ್ರಗಲ್ ಆಫ್ ದ ಸಿ. ಅವನ ಮನಸ್ಸಿನಲ್ಲಿ ಆಗುತ್ತಿರುವಂತಹ, ಅವನ ಹೃದಯದಲ್ಲಿ ಆಗುತ್ತಿರುವಂತಹ ಸಂಘರ್ಷ ಯಾವ ರೀತಿ ಇದೆ ಅಂದ್ರೆ, ಸಮುದ್ರದ ಅಲೆಗಳು ಸಂಘರ್ಷ ಮಾಡ್ತಿದಾವಲ್ಲ ಕಲ್ಲಿನ ಮೇಲೆ. ಸಮುದ್ರದ ಅಲೆಗಳು ಬಂದು ಏನ್ ಮಾಡ್ತಾ ಇದೆ? ಕಲ್ಲಿಗೆ ಹೊಡಿತಾ ಇದೆ. ಕಲ್ಲುಗಳು ಮತ್ತೆ ಸಮುದ್ರದ ಅಲೆಗಳ ನಡುವೆ ಏನ್ ನಡೀತಾ ಇದೆ? ಸ್ಟ್ರಗಲ್ ನಡೀತಾ ಇದೆ. ಸ್ಟ್ರಗಲ್ ಅಂದ್ರೆ ಏನು? ಹೋರಾಟ. ಇವತ್ತು ಟಿವಿನಲ್ಲಿ ನೋಡ್ತಾ ಇದ್ದೀರಾ, ಚಂಡಮಾರುತ ಬರ್ತಾ ಇದೆ, ಸೈಕ್ಲೋನ್, ಮುರುಡೇಶ್ವರ, ಗೋಕರ್ಣಲ್ಲೆಲ್ಲ ನೋಡಿ. ಯಾವಾಗ ಕಲ್ಲುಗಳಿಲ್ಲದೆ ಇರೋದಕ್ಕೆ ಆ ಅಲೆ ಸ್ಫೂರ್ತಿ ರೋಡಿಗೆ ಬಂದಿದೆ. ಅದೇ ರೀತಿ ಮನುಷ್ಯನಲ್ಲೂ ಅಷ್ಟೇ, ಪೊಯೆಟ್ನ ಮನಸ್ಸಿನಲ್ಲಿ ಒಂದು ಸ್ಟ್ರಗಲ್ ನಡೀತಾ ಇದೆ. ತನ್ನ ಸ್ನೇಹಿತನನ್ನ ಕಳೆದುಕೊಂಡಿರುವಂತಹ ಸ್ಟ್ರಗಲ್ ನೋಡಿ. ಹೇಳ್ತಾನೆ, ಆನ್ ದ ಸ್ಟಾರ್ಮಿ ಶೋರ್ಸ್ ಅಂದ್ರೆ ಬಿರುಗಾಳಿಯಂತಹ ತೀರ ಪ್ರದೇಶ. ದ ಕ್ವಶನ್ ಬಿಫೋರ್ ಹಿಮ್ ಈಸ್, ಅವನ ಮುಂದೆ ಇರೋ ಪ್ರಶ್ನೆ ಏನು ಅಂದ್ರೆ, ಹೌ ಈ ಕ್ಯಾನ್ ಎಕ್ಸ್ಪ್ರೆಸ್ ಅಡಿಕ್ವೇಟ್ಲಿ ದ ಥಾಟ್ಸ್. ಯಾವ ರೀತಿ ಅವನ ಆಲೋಚನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ, ವಿಚ್ ಆರ್ ರಶಿಂಗ್ ಇನ್ ಹಿಸ್ ಮೈಂಡ್. ಅವನ ಮನಸ್ಸಿನಲ್ಲಿ ಬೇಗ ಬರ್ತಾ ಇರುವಂತ, ರಶಿಂಗ್ ಅಂತಂದ್ರೆ ಸುಮ್ನೆ ಬೇಗನೆ ಬರುತ್ತೆ ಅಂತ. ಆ ಒಂದು ಇವನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾನೆ ಅನ್ನೋದು ಒಂದು. ಓಕೆ, when you come to the second stanza ಗೆ ಬಂದ್ರೆ, the second stanza the poet says that
ಲೈಫ್ ಇಸ್ ಫುಲ್ ಆಫ್ ಜಾಯ್. ನೋಡಿ, ಮೊದಲನೇ ಸ್ಟ್ಯಾನ್ಸದಲ್ಲಿ ಆ ರೀತಿ ಹೇಳ್ತಾನೆ. ಎರಡನೇ ಸ್ಟ್ಯಾನ್ಸದಲ್ಲಿ ಏನ್ ಹೇಳಕ್ ಕೊಟ್ಟಿದ್ದಾನೆ ಅಂದ್ರೆ, ಜೀವನ ಅನ್ನೋದು ಸಂಪೂರ್ಣವಾಗಿ ಖುಷಿಯಿಂದ ಕೂಡಿದ್ದು. ಓಕೆ, ಅನುಷಾ ಈಸ್ ಡೂಯಿಂಗ್ ಸಮಥಿಂಗ್ ಆನ್ ದ ಸ್ಕ್ರೀನ್. ಶಿ ಹ್ಯಾಸ್ ಸ್ಪಾಯ್ಲ್ಡ್ ದ ಸ್ಕ್ರೀನ್. ಓಕೆ, okay. The poet says that life is full of joy for the fisherman's son and daughter. ಲೈಫ್ ಅನ್ನೋದು ಹೇಗೆ ಅಂದ್ರೆ, ಒಬ್ಬ ಮೀನುಗಾರನ ಮಗನಿಗೆ ಮತ್ತು ಮಗಳಿಗೆ ತುಂಬಾ ಪ್ರೀತಿಯಿಂದ ಕೂಡಿದ್ದು, ಒಂದು ರೀತಿಯ ಖುಷಿಯಿಂದ ಕೂಡಿದ್ದು. ಹೂ ಆರ್ ಲಾಫಿಂಗ್, ಅವರಿಬ್ರು ಏನ್ ಮಾಡ್ತಾ ಇದ್ದಾರೆ, ಅಕ್ಕ ತಮ್ಮ, ದೇ ಆರ್ ಲಾಫಿಂಗ್, ನಗ್ತಾ ಇದ್ದಾರೆ. ಅಂಡ್ ಶೌಟಿಂಗ್, ಶೌಟಿಂಗ್ ಮೀನ್ಸ್ ಕಿರಿಚ್ತಾ ಇದ್ದಾರೆ. ಮೆರಿಲಿ, ಮೆರಿಲಿ ಅಂದ್ರೆ ಸಂತೋಷದಿಂದ. The poet on the other hand is entirely in a different mood. ಆದ್ರೆ ಈ ಕಡೆ ಪೊಯೆಟ್ ಬೇರೆ ಮೂಡ್ ಅಲ್ಲಿ ಇದ್ದಾನೆ. ಅಲ್ಲಿ ಅವರಿಬ್ರು ಖುಷಿಯಿಂದ ಇದ್ದಾರೆ, ಈ ಕಡೆ ಇವರು ಬೇರೆ ಮೂಡ್ ಅಲ್ಲಿ ಇದ್ದಾನೆ ಪೊಯೆಟ್, ಅಲ್ವಾ ಅನುಷಾ? ಆರ್ ಯು ಗೆಟಿಂಗ್? ಆರ್ ಯು ಗೆಟಿಂಗ್? ಓಕೆ. ಈಸ್ ರೆಸ್ಟ್ಲೆಸ್, ಪೊಯೆಟ್ ರೆಸ್ಟ್ಲೆಸ್ ಆಗಿದ್ದಾನೆ, ಅವನಿಗೆ ವಿಶ್ರಾಂತಿ ಇಲ್ಲ. ಅಂಡ್ ಗ್ರೀಫ್ ಸ್ಟ್ರಿಕನ್, ದುಃಖದಿಂದ ಕೂಡಿದ್ದಾನೆ. ಗ್ರೀಫ್ ಸ್ಟ್ರಿಕನ್ ಅಂದ್ರೆ ಯಾಕೆ ದುಃಖದಿಂದ ಕೂಡಿದ್ದಾನೆ ಹೇಳ್ತೀರಾ? ಹೇಳ್ತೀರಾ? ಪೊಯೆಟ್ಗೆ ರೆಸ್ಟ್ ಇಲ್ಲ. At the death of his friend, at the death of his friend. And the poet admires the innocent joy of these youngsters. ಆದರೆ ಪೊಯೆಟ್ ಹಾಗಂತ ಹೇಳ್ಬಿಟ್ಟು ಇಲ್ಲಿ ಆಡ್ತಾ ಇರುವಂತ ಮಕ್ಕಳ ಖುಷಿಯನ್ನು ಒಪ್ಕೊಳ್ಳಲ್ಲ ಅಂತಿಲ್ಲ, ಒಪ್ಕೋತಾನೆ. ಇದು ನಮ್ಮಲ್ಲಿ ಇರ್ಬೇಕಾಗಿರುವಂತ ಗುಣ. ಏನಂದ್ರೆ, ನಾವೆಷ್ಟೇ ದುಃಖದಲ್ಲಿದ್ರು ಬೇರೆಯವರ ಖುಷಿಯನ್ನ ಗೌರವಿಸ್ಬೇಕು, ಬೇರೆಯವರ ಸಂತೋಷವನ್ನ ಗೌರವಿಸ್ಬೇಕು. ನೋಡಿ, ಪೊಯೆಟ್ ಹೇಳ್ತಾನೆ, ದ ಪೊಯೆಟ್ ಅಡ್ಮೈರ್ಸ್, ಮೆಚ್ಕೋತಾನೆ, ದ ಇನ್ನೋಸೆಂಟ್ ಜಾಯ್ ಆಫ್ ದೀಸ್ ಯಂಗ್ಸ್ಟರ್ಸ್. ಅವರಿಬ್ರಿಗೂ ಇರುವಂತಹ ಮಕ್ಕಳಲ್ಲಿ ಬರುವಂತಹ ಖುಷಿ ಇದೆಯಲ್ಲ, ಅದು ಇನ್ನೋಸೆಂಟ್ ಜಾಯ್ ಅಂದ್ರೆ ಪ್ರಾಮಾಣಿಕವಾದಂತಹ ಒಂದು ರೀತಿಯ ಖುಷಿ, ಅದನ್ನ ಒಪ್ಕೋತಾನೆ. ಬಟ್ ಈಸ್ ಸಾರಿ, ಆದ್ರೆ ಅವನಿಗೆ ದುಃಖ. ಯಾಕೆ? ಬಿಕಾಸ್ ಹಿ ಕೆನಾಟ್ ಶೇರ್ ಇಟ್. ಆದ್ರೆ ಆ ಮಕ್ಕಳ ಜೊತೆ ಅದನ್ನ ಹಂಚ್ಕೊಳಕ್ ಆಗಲ್ಲ. ಅವನು ಆ ಮಕ್ಕಳ ಜೊತೆ ಇವನು ಹೋಗಿ ಆ ಖುಷಿಯನ್ನು ಹಂಚ್ಕೊಳಕ್ ಆಗ್ತಲ್ಲ. ಯಾಕೆ ಅಂದ್ರೆ ಇವನು ಆಲ್ರೆಡಿ ದುಃಖದಲ್ಲಿದ್ದಾನೆ. ಈಸ್ ಗ್ರೀಫ್ ಸ್ಟ್ರಿಕನ್. ಓಕೆ. ಅಂಡ್ ದ ಲ್ಯಾಡ್ ಆಫ್ ದ ಸೈಲರ್, ಇನ್ನೊಂದು ಚಿತ್ರಣ ಕೊಡ್ತಾನೆ. ಅಲ್ಲೊಬ್ಬ ಸೈಲರ್ ಇದ್ದ. ಸೈಲರ್ ಅಂದ್ರೆ ನಾವಿಕ, ದೋಣಿ ಓಡಿಸುವವನು. ಈಸ್ ಆಲ್ಸೋ ಹ್ಯಾಪಿ, ಅವನು ಸಹ ಖುಷಿಯಾಗಿದ್ದಾನೆ. ಅಂಡ್ ಸಿಂಗ್ಸ್ ಇನ್ ಇಸ್ ಬೋಟ್, ಅವನು ಸಹ ಹಾಡನ್ನ ಆಡ್ತಾ ಇದ್ದಾನೆ. ಫೇಸ್ ಟು ಫೇಸ್, ಯಾವುದಕ್ಕೆ ಮುಖಾಮುಖಿ ಅಂತಂದ್ರೆ, ವಿತ್ ದ ಮ್ಯಾಗ್ನಿಫಿಸೆನ್ಸ್ ಆಫ್ ದ ಸಿ. ಸಮುದ್ರ ಅಷ್ಟು ದೊಡ್ಡದು, ನೋಡೋದಕ್ಕೆ ಭಯಾನಕವಾಗಿ ಕಾಣುತ್ತೆ. ಅದರಲ್ಲಿ ಆಳ ಮತ್ತು ಅಗಲ ನೋಡ್ಬಿಟ್ರೆ ತುಂಬಾ ಭಯಾನಕತೆ ಇದೆ. ಸಮುದ್ರ ಎಷ್ಟು ಖುಷಿ ಆಗುತ್ತೋ ಹೊರಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ, ಸಮುದ್ರದ ಒಳಗಡೆ ಇಳಿದ್ರೆ ಅಷ್ಟೇ ಅದು ಭಯಾನಕ. ಅದರ ಜೊತೆಯಲ್ಲೇ ಇವನು ಖುಷಿಯಾಗಿದ್ದಾರೆ. ಯಾರು? ಸೈಲರ್, ನಾವಿಕ. ಬಟ್ ಸಚ್ ಜಾಯ್ ಈಸ್ ನಾಟ್ ಫಾರ್ ದ ಪೊಯೆಟ್. ಆ ಖುಷಿಯೂ ಸಹ ಇಲ್ಲಿ ಪೊಯೆಟ್ಗೆ ಇಲ್ಲ. ಓಕೆ, ಯು ಗೋ ಟು ದ ನೆಕ್ಸ್ಟ್ ಸ್ಟ್ಯಾನ್ಸಾ. ಇನ್ ದ ಥರ್ಡ್ ಸ್ಟ್ಯಾನ್ಸಾ, ದ ಪೊಯೆಟ್ ಸೇಸ್ ದಟ್ ದ ಮೆಜೆಸ್ಟಿಕ್ ಶಿಪ್ಸ್, ಅಲ್ಲಿ ಬರ್ತಾ ಇರೋ ಅಂತ ಹೇಳಿದ್ನಲ್ಲ, ಮೆಜೆಸ್ಟಿಕ್ ಶಿಪ್ಸ್, ಒಂದು ದೇಶದ ಇನ್ನೊಂದು ದೇಶದ ಈ ಬೋಟ್ಗಳು ಫ್ಲೈ ಆನ್ ದೇರ್ ಡೆಸ್ಟಿನೇಷನ್, ತಮ್ಮ ತಲುಪಬೇಕಾದ ಸ್ಥಳಕ್ಕೆ ಹೋಗ್ತಾ ಇದ್ದಾವೆ. ಡೆಸ್ಟಿನೇಷನ್ ಅಂದ್ರೆ ನಾವು ತಲುಪಬೇಕಾದ ಸ್ಥಳ, ಡೆಸ್ಟಿನೇಷನ್. ಅಂಡರ್ ದ ಹಿಲ್, ದ ಪೊಯೆಟ್ ಅವೆವರ್ ಹ್ಯಾಸ್ ನೋ ಡೆಫಿನೆಟ್ ಪ್ಲಾನ್. ಆದ್ರೆ ಶಿಪ್ಗಳಿಗೆ ಒಂದು ಗುರಿ ಇದೆ, ಶಿಪ್ಗಳಿಗೆ ಒಂದು ಪ್ಲೇಸ್ ಇದೆ ತಲುಪಬೇಕಾಗಿರೋದು. ಆದ್ರೆ ಪೊಯೆಟ್ಗೆ ಒಂದು ಗುರಿ ಇಲ್ಲ, ಒಂದು ಡೆಫಿನೆಟ್ ಪ್ಲಾನ್ ಇಲ್ಲ ಅಬೌಟ್ ಹಿಸ್ ಲೈಫ್, ತನ್ನ ಲೈಫ್ ಬಗ್ಗೆ. ಅಂಡ್ ಈ ಮಿಸಸ್ ಹಿಸ್ ಫ್ರೆಂಡ್, ಯಾಕೆ ಅಂದ್ರೆ ತನ್ನ ಸ್ನೇಹಿತನನ್ನ ಕಳೆದುಕೊಂಡಿದ್ದಾನೆ. ಅವನ ಹೆಸರು ಹಾಲಮ್, ಆರ್ಥರ್ ಹಾಲಮ್. ಹೂಸ್ ವಾಯ್ಸ್, ಅವನ ಧ್ವನಿ, ಅಂಡ್ ಟಚ್, ಅವನ ಸ್ಪರ್ಶ, ವರ್ ಸೋ ಸಾಫ್ಟ್, ಅವನ ಧ್ವನಿ ಮತ್ತೆ ಅವನ ಸ್ಪರ್ಶ ತುಂಬಾ ಮೃದುವಾಗಿತ್ತು, ಸಾಫ್ಟ್ ಅಂಡ್ ಟೆಂಡರ್. ದ ಗ್ರೀಫ್ ಆಫ್ ದ ಪೊಯೆಟ್ ಇಸ್ ಟೆರಿಬಲಿ ಇಂಟೆನ್ಸ್. ಆದ್ದರಿಂದ ಕವಿಯ ದುಃಖ ಭಯಾನಕವಾಗಿದೆ, ತೀವ್ರವಾಗಿದೆ. ಟೆರಿಬಲಿ ಅಂದ್ರೆ ಭಯಾನಕ, ಇಂಟೆನ್ಸ್ ಅಂದ್ರೆ ತೀವ್ರ. ನೋಡಿ, ಇದು ಅವನ ಮನಸ್ಥಿತಿ. ದೆನ್ ಲಾಸ್ಟ್ ಸ್ಟ್ಯಾನ್ಸಾ, ಫೋರ್ತ್ ಸ್ಟ್ಯಾನ್ಸಾ. ದ ಪೊಯೆಟ್ ಆಸ್ಕ್ಸ್ ದ ವೇವ್ಸ್ ಟು ಗೋ ಆನ್ ಸ್ಟ್ರೈಕಿಂಗ್ ಅಗೇನ್ಸ್ಟ್ ದ ಶೀ ಶೋರ್. ಪೊಯೆಟ್ ಕೇಳ್ಕೋತಾನೆ ಆ ಅಲೆಗಳನ್ನ, ಸಮುದ್ರದ ಅಲೆಗಳನ್ನ, ಓ ಅಲೆಗಳೇ, ಹೋಗಿ ನೀವು ಆ ಸಮುದ್ರದ ತೀರಕ್ಕೆ ಹೊಡೀರಿ ಒಂದ್ಸರಿ. ಬಟ್ ದ ಪೊಯೆಟ್ ಕೆನಾಟ್ ರೀಕಾಲ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಆದರೆ ಪೊಯೆಟ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನ ರೀಕಾಲ್ ಮಾಡ್ಕೊಳಕ್ ಆಗಲ್ಲ. ಅವನು ಹಿಂದೆ ತನ್ನ ಫ್ರೆಂಡ್ ಜೊತೆ ಹಂಚ್ಕೊಂಡಿದ್ದನ್ನ, ವಿಚ್ ಹಿ ಎಂಜಾಯ್ಡ್ ಇನ್ ದ ಕಂಪನಿ ಆಫ್ ಹಿಸ್ ಫ್ರೆಂಡ್. ತನ್ನ ಫ್ರೆಂಡ್ ನ ಕಂಪನಿಯಲ್ಲಿ ಅದನ್ನ ಎಂಜಾಯ್ ಮಾಡಿದ್ದ. ಯಾರು ಎಂಜಾಯ್ ಮಾಡಿದ್ದ? ಪೊಯೆಟ್. ಗಾಡ್ ಹ್ಯಾಡ್ ಬಿನ್ ವೆರಿ ಕೈಂಡ್. ದೇವರು ತುಂಬಾ ಕರುಣಾಮಯಿ.
ಇನ್ ಬ್ಲೆಸ್ಸಿಂಗ್ ವಿತ್ ಟೆಂಡರ್ ಫ್ರೆಂಡ್ಶಿಪ್ ಆಫ್ ಆಲಮ್. ಯಾಕೆಂದ್ರೆ ದೇವರು ಇಂತ ಒಳ್ಳೆಯ ಸ್ನೇಹಿತನ ಜೊತೆ, ಮೃದುತ್ವ ಇರುವಂತ ಸ್ನೇಹಿತನ ಜೊತೆ ನನಗೆ ಆ ಬ್ಲೆಸ್ಸಿಂಗ್ ಅನ್ನ ಮಾಡಿದ್ದಾನೆ ಇರೋದಕ್ಕೆ, ಫ್ರೆಂಡ್ಶಿಪ್ ಮಾಡೋದಕ್ಕೆ. ಬಟ್ ದ ಪಾಸ್ಟ್ ಕೆನಾಟ್ ಬಿ ರಿಕಾಲ್ಡ್. ಆಗತ್ತಾ? ಪಾಸ್ಟ್ ರೀಕಾಲ್ ಮಾಡಕ್ಕಾಗತ್ತಾ? ಆಗಲ್ಲ. ಪಾಸ್ಟ್ ನ ಮತ್ತೆ ನಾವು ತರೋಕ್ ಆಗಲ್ಲ. ದೆನ್ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಆಫ್ ದ ಸ್ಟಾನ್ಸಸ್. ನೌ ವಿ ಕಮ್ ಟು ದ ಥೀಮ್. ಈ ಪೊಯಮ್ ನ ಥೀಮ್ ಏನು ಅಂದ್ರೆ, ಮೊದಲನೇ ಥೀಮು ಡೆತ್. ದ ಪೊಯಮ್ ಈಸ್ ಇಂಡೈರೆಕ್ಟ್ಲಿ ಅಬೌಟ್ ಡೆತ್. ಹೌದ್ ತಾನೆ? ಯಾರ ಡೆತ್ ಇಲ್ಲಿ ಆಗಿರೋದು? ಆರ್ಥರ್ ಹಾಲಮ್. ಗುಡ್. However, ಟೆನಿಸನ್, ಆರ್ಥರ್ ಹಾಲಮ್, ಈ ರೈಟರ್ ಯಾರು? ಪೊಯೆಟ್ ಟೆನಿಸನ್, ಆಲ್ಫ್ರೆಡ್ ಲಾರ್ಡ್ ಟೆನಿಸನ್. ಓಕೆ. Yes. However, Tennyson also refers to it directly. ಆದ್ರೂ ಇಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ. The metaphor in stanza 3 alludes to death. ಮೂರನೇ ಸ್ಟ್ಯಾನ್ಸಾದಲ್ಲಿರೋ ಮೆಟಾಫರ್ ಇದೆಯಲ್ಲ, ರೂಪಕ ಅಲಂಕಾರ, ಅದ್ ಹೇಳುತ್ತೆ ನೋಡಿ. And the stately ships go on to the raven under the hill. ಇದ್ರ ಅರ್ಥ ಏನು ಅಂದ್ರೆ, ಆ ಲೈನ್ ಅರ್ಥ ಹೇಳ್ತೀನಿ ನೋಡಿ. ಶಿಪ್ ಅಂದ್ರೆ ಮೆಟಾಫರ್ ಆಫ್ ಲೈಫ್. ಶಿಪ್ ಅಂದ್ರೆ ಜೀವನಕ್ಕೆ ಹೋಲಿಸಿದಾನೆ. ಓಕೆ. ಶಿಪ್ ಒಂದ್ ಕಡೆ ಹೋಗ್ತಾ ಇದೆ ಅಂತ ಹೇಳ್ತಾನೆ ನೋಡಿ, ಅವು ತಲುಪಬೇಕಾದ ಸ್ಥಳಕ್ಕೆ ಹೋಗ್ತಾ ಇದಾವೆ ಅಂತ ಹೇಳ್ತಾನೆ ನೋಡಿ. ಇವನ್ ಪ್ರಕಾರ ಒಳ ಅರ್ಥ ಏನು ಅಂದ್ರೆ, ಶಿಪ್ ಅಂದ್ರೆ ಲೈಫ್. ಅಂಡ್ ನಾವು ಗಾನ್ ಟು ಇಟ್ಸ್ ರೆಸ್ಟ್. ಅದು ತನ್ನ ತಾವು ರೆಸ್ಟ್ ತಗೊಳಕ್ ಹೋಗ್ತಾ ಇದೆ ಅಂದ್ರೆ ಅರ್ಥ ಏನು? ಲೈಫ್ ರೆಸ್ಟ್ ತಗೊಳ್ಳೋದು ಯಾವಾಗ? ಡೆತ್ ಆದಾಗ. ವೆರಿ ಗುಡ್. ಇಲ್ಲಿ ಶಿಪ್ ಅನ್ನ ಲೈಫ್ ಗೋಲಿಸ್ತೀವಿ. ರೆಸ್ಟ್ ಅಂತಂದ್ರೆ ಹ್ಯಾವನ್, ಅದು ತಲುಪಬೇಕಾದ ಸ್ಥಳ, ಸಮಾಧಿ. ದೆನ್ ದ ಪೊಯೆಟ್ ಸ್ಪೀಕ್ಸ್ ಅಬೌಟ್ ದ ಹ್ಯಾಂಡ್ ದಟ್ ವ್ಯಾನಿಶ್ಡ್. ಮತ್ತೆ ತಾನು ಕಳೆದುಕೊಂಡಂತಹ ಕಣ್ಮರೆಯಾದ ಹ್ಯಾಂಡ್ ಬಗ್ಗೆ ಮಾತಾಡ್ತಾನೆ. ಅಂಡ್ ದ ವಾಯ್ಸ್ ದಟ್ ಇಸ್ ಸ್ಟಿಲ್. ಆದ್ರೆ ವಾಯ್ಸ್ ಇನ್ನೂ ನನ್ನಲ್ಲಿದೆ. ದ ಓಪನಿಂಗ್ ಸ್ಟ್ಯಾನ್ಸಸ್ ಮೇಕ್ ನೋ ಸಚ್ ರೆಫರೆನ್ಸ್ ಟು ದ ಪೊಯೆಟ್ಸ್ ಡೆಡ್ ಫ್ರೆಂಡ್. ಓಪನಿಂಗ್ ಸ್ಟ್ಯಾನ್ಸಾದಲ್ಲಿ ಡೆಡ್ ಫ್ರೆಂಡ್ ಬಗ್ಗೆ ಗೊತ್ತಾಗದೇ ಇದ್ರು ಸಹ, ಬಟ್ ಮಿಯರ್ಲಿ ಪ್ರಿಪೇರ್ ದ ರೀಡರ್ ಫಾರ್ ಇಟ್. ರೀಡರ್ ನ ಪ್ರಿಪೇರ್ ಮಾಡುತ್ತೆ ಅದಕ್ಕೆ. ನೆಕ್ಸ್ಟ್ ಎಲ್ಲೋ ಫ್ರೆಂಡ್ ಬಗ್ಗೆ ಹೇಳ್ತಾನೆ ಅನ್ನೋದಕ್ಕೆ ರೆಡಿ ಮಾಡುತ್ತೆ ಮೊದಲನೇ ಸ್ಟ್ಯಾನ್ಸಾ. ಅನದರ್ ಡೈರೆಕ್ಟ್ ರೆಫರೆನ್ಸ್ ಟು ಡೆತ್ ಅಕ್ಕರ್ಸ್ ಇನ್ ದ ಲಾಸ್ಟ್ ಸ್ಟ್ಯಾನ್ಸಾ. ಕೊನೆ ಸ್ಟ್ಯಾನ್ಸಾದಲ್ಲಿ ನಾವು ನೋಡ್ಬೋದು ಡೈರೆಕ್ಟ್ ಆಗಿ ಸ್ಟ್ಯಾನ್ಸಾ ಬಗ್ಗೆ. ಹೇಗೆ ಅಂದ್ರೆ, ಸ್ಪೀಕಿಂಗ್ ಆಫ್ ದ ಫಿಗರೇಟಿವ್ ಡೆತ್ ಆಫ್ ದ ಡೇ. ಯಾವ ರೀತಿ? ಬಟ್ ದ ಟೆಂಡರ್ ಗ್ರೇಸ್ ಆಫ್ ದ ಡೇ ದಟ್ ಈಸ್ ಡೆಡ್. ಆ ದಿನದ ಒಂದು ಆಶೀರ್ವಾದ ಸತ್ತು ಹೋಗಿದೆ, ಆ ದಿನದ ಒಂದು ಒಳಪು ಸತ್ತು ಹೋಗಿದೆ ಅಂತ ಹೇಳಿದಾಗ ಅಲ್ಲೂ ಸಹ ಡೆತ್ ಬಗ್ಗೆ ನೋಡ್ಬೋದು. ಓಕೆ. ದಿಸ್ ಇಸ್ ದ ಥೀಮ್. ಅಂಡ್ ದೆನ್ ಎಲಿಜಿ. ಇದು ಯಾವ ರೀತಿ ಕಾಣುತ್ತೆ ನಮ್ಗೆ ಈ ಪದ್ಯ ಅಂದ್ರೆ, ಎಲಿಜಿ ತರ ಕಾಣುತ್ತೆ. ಎಲಿಜಿ ಅಂದ್ರೆ ಏನ್ ಹೇಳ್ತೀರಾ? ಎಲಿಜಿ ಅಂದ್ರೆ ಶೋಕಗೀತೆ. ಇದು ಈ ಪದ್ಯ ನಮ್ಗೆ ಶೋಕಗೀತೆಯ ರೀತಿಯಲ್ಲಿ ಕಾಣುತ್ತೆ. ಶೋಕಗೀತೆ. ಓಕೆ. ಶೋಕಗೀತೆ ಒಟ್ಟಾರೆ ಬ್ರೇಕ್ 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 ಈಸ್ ಎ ಎಲಿಜಿ ಅಂತ ಬರೀಬಹುದು ಮೊದಲನೇ ಲೈನ್ ನೀವು ಎಕ್ಸಾಮ್ ಅಲ್ಲಿ. ಬ್ರೇಕ್ 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 ಈಸ್ ಎ ಎಲಿಜಿ. ಎಲಿಜಿ ಮೀನ್ಸ್ ಶೋಕಗೀತೆ. ಎಲಿಜಿ ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪೊಯೆಟಿಕ್ ಫಾರ್ಮ್ಸ್. ಇದೊಂದು ಪೊಯೆಟ್ರಿಯ ಒಂದು ಪಾಪ್ಯುಲರ್ ಫಾರ್ಮ್. ಓಕೆ. ಸೊ ಡ್ಯೂರಿಂಗ್ ದ ವಿಕ್ಟೋರಿಯನ್ ಪೀರಿಯಡ್ ಅಲ್ಲಿ ಬಳಸುವಂತಹ ಎಲಿಜಿ. ಓಕೆ, ದಟ್ ಈಸ್ ಎನಫ್ ನಿಮ್ಗೆ. ದೆನ್ ಸ್ಟ್ಯಾನ್ಸಾ ವೈಸ್ ಕೊಟ್ಟಿದ್ದಾನೆ ಕ್ವಾಟ್ರೈನ್ಸ್. ಇದು ಲಿಟರೇಚರ್ ಸ್ಟೂಡೆಂಟ್ಸ್ಗೆ ನೋಡಿ. ಇದರಲ್ಲಿ ಮೆಟಾಫರ್ ಬಳಸಿದ್ದಾನೆ, ಫಿಗರ್ ಆಫ್ ಸ್ಪೀಚ್. ಮೆಟಾಫರ್ ಅಂತಂದ್ರೆ ದ ಶಿಪ್ ಇಸ್ ಎ ಮೆಟಾಫರ್ ಆಫ್ ಲೈಫ್. ನಾನಾಗ್ಲೇ ಹೇಳಿದೆ, ಶಿಪ್ ನ ಯಾವ್ದು ಹೋಲಿಕೆ ಮಾಡಿದ್ದಾರೆ? ಶಿಪ್ ಅಂದ್ರೆ ಮೆಟಾಫರ್ ಆಫ್ ಲೈಫ್. ಶಿಪ್ ಮೀನ್ಸ್ ಲೈಫ್. ಇಲ್ಲಿ ಈ ಪದ್ಯದಲ್ಲಿ ಪರ್ಸಾನಿಫಿಕೇಶನ್ ಯಾವುದು ಅಂದ್ರೆ, ಎ ಡೇ ದಟ್ ಈಸ್ ಡೆಡ್ ಅಂತಾನೆ. ಆ ದಿನ ಸಾಯುತ್ತೆ ಅಂತಾನೆ. ದಿನ ಸಾಯುತ್ತಾ ಹೇಳಿ ನೋಡ. ಇಲ್ಲ ನೋಡಿ, ಜೀವ ಇಲ್ಲದ ವಸ್ತುಗಳನ್ನ ಜೀವ ಇದೆ ಅನ್ನೋ ರೀತಿನಲ್ಲಿ ಮಾತಾಡೋದು ಪರ್ಸಾನಿಫಿಕೇಶನ್, ಫಿಗರ್ ಆಫ್ ಸ್ಪೀಚ್. ಎಕ್ಸಾಂಪಲ್, ಸಾಯೋದ್ಯಾರು? ಜೀವ ಇರೋ ವಸ್ತುಗಳು. ದಿನ ಅನ್ನೋದೇನು? ಜೀವ ಇಲ್ಲದ ವಸ್ತು. ಅರ್ಥ ಆಯ್ತಲ್ಲ ನಿಮ್ಗೆ? ಅಲಂಕಾರಗಳನ್ನ ಬಳಸೋ ರೀತಿ ಹೇಳ್ತಾ ಇದ್ದೀನಿ, ಫಿಗರ್ ಆಫ್ ಸ್ಪೀಚಸ್ ನ. ಪರ್ಸಾನಿಫಿಕೇಶನ್ ಅಂದ್ರೆ ಅರ್ಥ ಅಂದ್ರೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಬಸ್ ಟಾಕ್ಸ್ ಟೂ ಮಚ್ ಅಂತೀವಿ. ಬಸ್ ತುಂಬಾ ಮಾತಾಡ್ತಾ ಇದೆ ಅಂತ. ಬಸ್ ಮಾತಾಡುತ್ತಾ? ಇಲ್ಲ ಅಲ್ಲ, ಬಸ್ ಮಾತಾಡಲ್ಲ. ಅದ್ರ ಅರ್ಥ ಏನು? ಮೀನಿಂಗ್ ಏನು? ಒಳ ಮೀನಿಂಗು, ಒಳ ಅರ್ಥ ಏನು? ಬಸ್ಸು ತುಂಬಾ ಮಾತಾಡ್ತಾ ಇದೆ. ಎಸ್, ಎಕ್ಸಾಕ್ಟ್ಲಿ. ಸೊ ಪರ್ಸಾನಿಫಿಕೇಶನ್ ಈ ರೀತಿ ಬಳಸೋದನ್ನ ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ಓಕೆ ನೋಡಿ, ಇಲ್ಲಿ ಸಿನೆಕ್ಡೋಕ್ ನ ಸಹ ಬಳಸಿದ್ದಾನೆ. ಸಿನೆಕ್ಡೋಕ್ ಅಂದ್ರೆ ಏನು ಅಂದ್ರೆ, ನಮ್ಮ ಪೊಯಮ್ ಇತ್ತು 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಟೀಚ್ ಮಾಡ್ತಿದ್ದೆ. ನಾನು ಹೈಸ್ಕೂಲ್ ಟೀಚ್ ಮಾಡುವಾಗ, ಐ ಹ್ಯಾಡ್ ಅ ಡವ್ ಅಂಡ್ ದ ಸ್ವೀಟ್ ಡವ್ ಡೈ, ಓ ಲಿಟ್ಲ್ ಸ್ವೀಟ್ ಡೈಡ್ ಹೌ ಶುಡ್ ಡೈ ಅಂತ ಒಂದು ಪೊಯಮ್ ಇದೆ. ಆ ಪೊಯಮ್ ನಲ್ಲಿ ಸಿನೆಕ್ಡೋಕ್ ಬರ್ತದೆ. ಸಿನೆಕ್ಡೋಕ್ ಅಂದ್ರೆ ಇಟ್ ಇಸ್ ಎ ಫಿಗರ್ ಆಫ್ ಸ್ಪೀಚ್ ವಿಚ್ ದ ಪಾರ್ಟ್ ಆಫ್ ಸಮಥಿಂಗ್ ರೆಫರ್ಸ್ ಟು ದ ಹೋಲ್. ಹೋಗ್ಬಿಟ್ಟು, ಓ ನನ್ನ ಪ್ರೀತಿಯ
ಈಗ ನಿಮ್ಮ ಯಾರೋ ಒಬ್ಬ ಪ್ರಿಯತಮೆಯ ಕೈಯನ್ನ ಹಿಡ್ಕೊಂಡು ನೀವು ಹೇಳ್ತೀರಾ, ಓ ನನ್ನ ಪ್ರೀತಿಯ ಕೈ ಹೊರಟೋದ ನನ್ನನ್ನ ಬಿಟ್ಟು ಅಂತ ಹೇಳ್ಬಿಟ್ಟು. ಹೌದಲ್ಲ? ಅಂದ್ರೆ ಕೈ ಹೋಗಿರಲ್ಲ, ಅವಳೇ ಹೊರಟೋಗಿರ್ತಾಳೆ. ಅಂದ್ರೆ ಅರ್ಥ ಹ್ಯಾಂಡ್ ರೆಫರ್ಸ್ ಟು ಹೋಲ್. ಕೈ ಮುಖಾಂತರ ಯಾರನ್ನ ನಾವು ರೆಫರ್ ಮಾಡ್ತೀವಿ ಅವಳನ್ನ. ಆ ರೀತಿ ಇಲ್ಲಿ ಪೊಯೆಟ್ ನ ಫ್ರೆಂಡ್ ನ ಟಚ್ ಇದೆಯಲ್ಲ, ಕೈನ ಜ್ಞಾಪಿಸ್ಕೊಂತ ಇದ್ದಾನೆ. ಕೈ ಜ್ಞಾಪಿಸ್ಕೊಂತ ಇದ್ದಾನೆ. ಏನು ಬರೀ ಕೈ ಮಾತ್ರ ಪ್ರೀತಿಸ್ತಾ ಇದ್ನ? ಕೈ ಜೊತೆ ಮಾತ್ರ ಫ್ರೆಂಡ್ಶಿಪ್ ಮಾಡಿದ್ನ? ಇಲ್ಲ, ದ ಹೋಲ್. ದಿಸ್ ಇಸ್ ಕಾಲ್ಡ್ ಸಿನೆಕ್ಡೋಕ್. ಓಕೆ ಓಕೆ, ಪ್ಯಾರಾಡಾಕ್ಸ್ ಬೇಡ. ಓಕೆ ದೆನ್ okay, this is okay, we'll continue in the next period. This is the